ಇವರು ನಮ್ಮವರು. ನನ್ನ ಹೆಸರು ಮಂಜುಳಾ ಅಂತ. ನಮ್ಮ ತಾಯಿಯವರು ಎಳ್ಳೂರು ವ್ಯಾಪಾರ ಮಾಡ್ತಾಯಿದ್ರು. ಅವ್ರು 6 ವರ್ಷದಿಂದ ತೀರೋಗಿದ್ರು. 6 ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿ ಕೆಲಸಕ್ಕೂ ಹೋಗ್ತಾನೆ. ನಾವು ಒಂದು 6:30ಗೆ ಎಳ್ಳೀರು ಅಂಗಡಿ ಹತ್ರ ಹೋಗಿ ಎಳ್ಳೀರು ತೊಗೊಂಡು ಬರ್ತೀವಿ. ಒಂದು 7:30 8 ಗಂಟೆ ಆಗುತ್ತೆ. ಇಲ್ಲಿ ಬಂದರೆ ಇನ್ನು 8:30 9 ಗಂಟೆ ಮನೆಗೆ ಹೋಗೋದು. ಸರ್, ಅವಾಗ ಬಿಸ್ನೆಸ್ಸು ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಸಿಕ್ಕಾಪಟ್ಟೆ ಡಲ್ ಆಗಿದೆ. ಐಟಮ್ಗಳು ಸರಿಯಾಗಿ ಬರೋಲ್ಲ. ಇಲ್ಲಿ ಜನರ ಹತ್ರ ಒಪ್ಸೋಕ್ಕಾಗಲ್ಲ. ನೀರು ಜಾಸ್ತಿ ಬೇಕು ಅಂತಾರೆ, ನೀರು ಜಾಸ್ತಿ ಸಿಗೋಲ್ಲ. ಪೇಪರ್ ಗಂಜಿ ಕೇಳ್ತಾರೆ, ಅಲ್ಲಿ ಸಿಗೋದಿಲ್ಲ. ಐಟಮ್ ಯಾವ್ದು ಬರ್ತೋ ನಾವು ಅದನ್ನ ಇಲ್ಲಿ ಸೇಲ್ ಮಾಡ್ಬೋದು ಅಷ್ಟೇ. ಅವ್ರಿಗೆ ಹೇಳ್ದಂಗೆ ನಾವು ಇದು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಾಡಲೇಬೇಕು. ಹೊಟ್ಟೆ ಪಾಡಿಗೋಸ್ಕರ ನಾನು ಮಾಡಲೇಬೇಕು ಇವಾಗ. ಅಲ್ಲ, ನಮಗೂ ಗೊತ್ತಾಗಲ್ಲ. ಅಪ್ಪಿತಪ್ಪಿ ಒಂದು ಕಾಯಿ ಹೊಡಿತೀವಿ. ಅದೇನಾರು ಅಪ್ಪಿತಪ್ಪಿ ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿದ್ನಲ್ಲಮ್ಮ ಅಂತ ತಿರ್ಗಾ ಮತ್ತೆ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ ಸರ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ದುಡ್ಡು ಕೊಡೋರು ಕೊಡ್ತಾರೆ, ಕೊಡ್ತಾರೆ ಎಳ್ಳೀರು ಬಿಸಾಕ್ಬಿಟ್ಟು ಹಂಗೆ ಹೋಗ್ತಾರೆ. ದುಡ್ಡು ಒಬ್ಬೊಬ್ಬರು ಕೊಡಲ್ಲ. ಆಸೆ ಇದೆ. ನನ್ನ ಮಗ ಸ್ವಲ್ಪ ಓದೋದ್ರಲ್ಲಿ ಕಮ್ಮಿನೇ. SLC ಪಾಸ್ ಆಗಿಲ್ಲ. ಈಗ ತಿರ್ಗಾ ಮತ್ತೆ ಕಟ್ಸಿದ್ದೀನಿ. ಈಗ ಕೆಲಸನೂ ಮಾಡ್ಕೊತಾನೆ ಕಟ್ಸಿದ್ದೀನಿ. ಪಾಸ್ ಆಗಬೇಕು ಅಷ್ಟೇ. ಅವನು ಏನು ಓದ್ತಾನೋ ಓದಲಿ, ಇಲ್ವಾ ಅವನ ಕೈ ಕೆಲಸ ಕಲ್ತ್ಕೊಂಡು ಅವನ ಜೀವನ ಅವ್ನು ನೋಡ್ಕೊಳ್ಳಿ. ಸರ್, ಇಲ್ಲಿ ವ್ಯಾಪಾರದಲ್ಲೇ ಆಗಿದೆ. ಯಾರೋ ಕಸ್ಟಮರ್ ಬಂದರು, ಅವರು ತೋರಿಸಿದ ಕಾಯಿನೇ ಹೊಡ್ಕೊಟ್ಟಾಗ ಆವಾಗ ಅಯ್ಯಪ್ಪ ಸ್ವಲ್ಪ ಕೆಟ್ಟದಾಗ ಮಾತಾಡ್ದ. ನಾನು ಸ್ವಲ್ಪ ರ್ಯಾಶಾಗೇ ಮಾತಾಡಿದೆ. ಅದು ಮಾತ್ರ ಈ ಲೈಫಲ್ಲಿ ನಾನು ಮರ್ಯಾದೆ ಇರೋ ಘಟನೆ ಅದೊಂದೇ. ಎಣ್ಣೆ ಹೊಡೆದು ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟೆ ಅವ್ನು ನನಗೆ. ಅರೆ, ಕಸ್ಟಮರ್ ಬರೋರು ಯಾವ ರೀತಿ ವ್ಯಾಪಾರ ಮಾಡಿ ಯಾವ ರೀತಿ ಕೇಳ್ಕೊಳ್ಬೇಕು ಅನ್ನೋದು ಅವರಲ್ಲಿ ಇರಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ತಾರೆ. ಆವಾಗ ನಮಗೆ ತಾಳ್ಮೆ ಅನ್ನೋದು ಇರಲ್ಲ. ನಾವು ಮಾತಾಡ್ಬಿಟ್ಟಿರ್ತೀವಿ. ಅದೊಂದು ನನ್ನ ಲೈಫಲ್ಲಿ ಮರೆಯಲ್ಲ. ಸದ್ಯಕ್ಕೆ ನಾನು ಹೀಗೆ ಇಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ನಾನು ಇದೇ ಕಸ ಮಾಡಿದ್ರು ಪರವಾಗಿಲ್ಲ, ಇದೇ ವ್ಯಾಪಾರ ಮಾಡ್ತೀನಿ, ಬೇರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಬೇರೆ ಇನ್ನೇನು ಕೇಳಲ್ಲ ನಾನು. ನಮ್ಮ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಅನ್ನೋದಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಭಾವನೆ ಅಷ್ಟೇ. ನಾನು ಒಬ್ಬಳೇ ಚೆನ್ನಾಗಿರಬೇಕು, ನಾನೇ ಸುಖವಾಗಿರಬೇಕು ಅನ್ನೋ ಆಸೆ ನನ್ನಲ್ಲಿಲ್ಲ. ಇವರು ನಮ್ಮವರು.